ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ಭಾರತದ ಸ್ವತಂತ್ರ ಹೋರಾಟಗಾರರಲ್ಲಿ ಮೊದಲನೇ ಸ್ಥಾನದಲ್ಲಿ ಗುರುತಿಸಲ್ಪಡುವಂಥ ವ್ಯಕ್ತಿ ಮಂಗಲ ಪಾಂಡ್ಯ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹುತಾತ್ಮ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷರ ಸೈನ್ಯದಲ್ಲಿ ಸಿಪಾಯಿಯಾಗಿದ್ದವರು ಮಂಗಲ ಪಾಂಡ್ಯ. 1857ರಲ್ಲಿ ಬ್ರಿಟಿಷರ ಮೇಲೆ ದಾಳಿ ಮಾಡಿ ಆಕ್ರಮಣವು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ರೂಪವನ್ನು ಪಡೆಯಿತು. ಅವರ ವ್ಯಾಪಕವಾದ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಎಂದೇ ಗುರುತಿಸಲ್ಪಟ್ಟಂಥವರು ಮಂಗಲ ಪಾಂಡ್ಯ. ಇವತ್ತಿನ ಈ ಸಂಚಿಕೆಯಲ್ಲಿ ಭಾರತದ ಮೊದಲ ಹೋರಾಟಗಾರರಾಗಿ, ಕ್ರಾಂತಿಕಾರಿಯಾಗಿ, ಬ್ರಿಟಿಷರ ಸೊಕ್ಕನ್ನು ಒಡಗಿಸಿ ಭಾರತಕ್ಕೆ ಸ್ವತಂತ್ರದ ರೂಪವನ್ನು ತಂದುಕೊಟ್ಟಿರುವಂಥ ಮಂಗಲ ಪಾಂಡ್ಯನ ಕುರಿತಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡಿಕೊಂಡು ಬರೋಣ. ಭಾರತದ ಪ್ರಥಮ ಸ್ವತಂತ್ರ ಹೋರಾಟಗಾರ ಎಂದೇ ಗುರುತಿಸಲ್ಪಡುವಂಥವರು ಮಂಗಲ ಪಾಂಡ್ಯ. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಆರಂಭಿಸಿದವರು ಮಂಗಲ ಪಾಂಡ್ಯ. ಹಾಗಾದರೆ ಆ ಮಂಗಲ ಪಾಂಡ್ಯ ಯಾರು? ಅವರ ಹಿನ್ನೆಲೆ ಏನು? ಅವರ ತಂದೆ ತಾಯಿ ಯಾರು? ಯಾವ ಊರಿನವರು? ಎಲ್ಲ ಮಾಹಿತಿ ಅಷ್ಟೇ ಅಲ್ಲ, ಅವರು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದ ಪಾತ್ರ ಎಂತಹದ್ದು ಅಂತ ಇವತ್ತಿನ ಸಂದರ್ಭದಲ್ಲಿ ನೋಡ್ಕೊಂಡು ಬರೋಣ. ಮಂಗಲ ಪಾಂಡ್ಯ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗವಹಳ್ಳಿಯಲ್ಲಿ 1827ರಂದು ಜನಿಸಿದರು. ತಂದೆ ದಿವಾಕರ್ ಪಾಂಡೆ ವೃತ್ತಿಯಲ್ಲಿ ರೈತರಾಗಿದ್ದರು. ಮಂಗಲ ಪಾಂಡ್ಯ ಮಧ್ಯಮ ಕುಟುಂಬಕ್ಕೆ ಸೇರಿದಂಥವರು. ಮಂಗಲ ಪಾಂಡ್ಯ 1830ರಲ್ಲಿ ವ್ಯಾಪಕವಾದ ಬರಗಾಲ ಇದ್ದ ಕಾರಣ ತಂದೆ ಮಂಗಲ ಪಾಂಡ್ಯ ಹಾಗೂ ಸೋದರರನ್ನು ಬಿಟ್ಟು ಅವರ ತಂದೆ ತೀರಿಕೊಂಡರು. 22ನೇ ವಯಸ್ಸಿನಲ್ಲಿ 1849ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸೇರಿದವರು ಮಂಗಲ ಪಾಂಡ್ಯ. ಪಾಂಡ್ಯ ಅವರು 34ನೇ ಸ್ಥಳೀಯ ಪದಾತಿ ದಳದ 6ನೇ ಕಂಪನಿ ಭಾಗವಾಗಿದ್ದರು. ಪ್ರಮುಖವಾಗಿ ರೆಜಿಮೆಂಟ್ ತಂದೆಯ ಅಧಿಕಾರಿಗಳ ಮೇಲೆ ದಾಳಿ ಪಾಲ್ಗೊಳ್ಳುವಿಕೆ ಹೆಸರುವಾಸಿಯಾಗಿದ್ದವರು ಮಂಗಲ ಪಾಂಡ್ಯ. ಈ ಘಟನೆಯು 1857ರ ಸಿಪಾಯಿ ದಂಗೆ ಭಾರತ ಸ್ವತಂತ್ರ ಮೊದಲ ಹೋರಾಟಗಾರ ಎಂದು ಕರೆಯಲಾಯಿತು. ಸ್ನೇಹಿತರೆ, ಅಂದು ಮಾರ್ಚ್ 29, 1857ರ ಮಧ್ಯಾಹ್ನದ ಸಮಯದಲ್ಲಿ ಬ್ಯಾರಕ್ಪುರ್ನಲ್ಲಿ ಲೆಫ್ಟಿನೆಂಟ್ ಭಾಗ್ 24ನೇ ಬಂಗಾಳದ ಸ್ಥಳೀಯ ಇನ್ಫ್ರಂಟಿನ ಸಹಾಯಕ ತನ್ನ ಸರ್ಕಾರದ ಹಲವು ಜನರು ನನ್ನ ಮೇಲೆ ದಾಳಿ ಮಾಡಲು ಮುಂದಾಗಿದ್ದಾರೆ ಎನ್ನುವಂಥ ಮಾಹಿತಿ ತಿಳಿತದ. ಸ್ನೇಹಿತರೆ, ಅದಲ್ಲದೆ ಅದರಲ್ಲಿ ಮಂಗಲ ಪಾಂಡ್ಯ ಬಂಡೇಳುವ ಪುರುಷರನ್ನು ಕರೆದು ಒಂದು ಲೋಡೆಡ್ ಮಾಸ್ಕೆಟ್ ಜೊತೆ ರೆಜಿಮೆಂಟ್ ಸಿಬ್ಬಂದಿ ಕೊಠಡಿಯಿಂದ ಯಾರು ಹೊರಗೆ ಕಾಣಿಸಿಕೊಳ್ಳುತ್ತಾರೋ ಅವರ ಮೇಲೆ ದಾಳಿ ಮಾಡಲು ಸಜ್ಜಾಗುತ್ತಾರೆ. ಭಾಗ್ ತಕ್ಷಣವೇ ತನ್ನ ಕತ್ತಿಯನ್ನು ಹಾಗೂ ಪಿಸ್ತೂಲನ್ನು ಲೋಡ್ ಮಾಡಿ ಅವನ ಕುದುರೆಯನ್ನು ಏರಿ ಮುಂದುವರಿದನು. ಪಾಂಡ್ಯ 34ನೇ ಆಫ್ ಕ್ವಾರ್ಟರ್ ಸಿಬ್ಬಂದಿ ಕೊಠಡಿಯ ಮುಂದೆ ನಿಂತು ಭಾಗನ ಮೇಲೆ ಗುರಿಯಿಟ್ಟು ಗುಂಡನ್ನು ಹಾರಿಸಿದವನು ಮಂಗಲ ಪಾಂಡ್ಯ. ಆದರೆ ಗುಂಡು ಭಾಗಗೆ ತಗಲಿಲ್ಲ. ಕುದುರೆಗೆ ಹೊಡೆದು ಮತ್ತು ಕುದುರೆ ಹಾಗೂ ಸವಾರ ಕೆಳಗೆ ತರಲಾಯಿತು. ಭಾಗ ಬೇಗನೆ ಸ್ವತಃ ಅವನ ಪಿಸ್ತೂಲನ್ನು ಸ್ವಾಧೀನಪಡಿಸಿಕೊಂಡ. ಮಂಗಲ ಪಾಂಡ್ಯ ಕಡೆಗೆ ಗುಂಡು ಹಾರಿಸಿದರು, ಆದರೆ ತಪ್ಪಿಸಿಕೊಂಡರು ಮಂಗಲ ಪಾಂಡ್ಯ. ನಂತರ ಮಂಗಲ ಪಾಂಡ್ಯ ಒಂದು ತಲವಾರ್ ಅವನಿಗೆ ಭುಜ ಹಾಗೂ ಕುತ್ತಿಗೆ ಮೇಲೆ ದಾಳಿ ನಡೆಸಿದರು. ಆಗ ಸಿಪಾಯಿ ಶೇಖ್ ಫಲ್ವಾ ಮಧ್ಯಪ್ರವೇಶಿಸಿ ಮಂಗಲ ಪಾಂಡ್ಯನ ಮುಸ್ಕೋಟ್ ಲೋಡ್ಗೆ ಮಾಡುವಂತೆ ತಡೆದರು. ಇಂಗ್ಲಿಷ್ ಸಾರ್ಜೆಂಟ್ ಮೇಜರ್ ಹುಸೇನ್ ಸ್ಥಳೀಯ ಅಧಿಕಾರಿಗಳಿಗೆ ಕರೆಸಿಕೊಂಡು ಜೊಮೇದಾರ್ ಈಶ್ವರಿ ಪ್ರಸಾದ್ ಕ್ವಾರ್ಟರ್ ಸಿಬ್ಬಂದಿ ಕಮಾಂಡೋ ಭಾರತೀಯ ಅಧಿಕಾರಿ ಮಂಗಲ ಪಾಂಡ್ಯವನ್ನು ಬಂಧಿಸಲು ಆದೇಶವನ್ನು ಮಾಡಿದರು. ಕ್ರಾಂತಿಕಾರಿಯಾಗಿ ನಮ್ಮ ವಿರುದ್ಧ ಹೋರಾಟ ಮಾಡುತ್ತಿರುವಂಥ ಮಂಗಲ ಪಾಂಡ್ಯರನ್ನು ತಕ್ಷಣ ಬಂಧಿಸಬೇಕು ಅಂತ ತಿಳ್ಕೊಂಡು ಆದೇಶ ಮಾಡ್ತಾರೆ. ಜಮಾದಾರ್ ಅವರೊಬ್ಬರೇ ಮಂಗಲ ಪಾಂಡ್ಯರನ್ನು ಮಣಿಸಲು ಆಗಲಿಲ್ಲ ಎಂದರು. ನನ್ನಿಂದ ಸಾಧ್ಯ ಇಲ್ಲ, ನಾನೊಬ್ಬನೇ ಮಂಗಲ ಪಾಂಡ್ಯರನ್ನು ಬಂಧಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಆ ಸಮಯದಲ್ಲಿ ಭಾಗ್ ಎಲ್ಲಿಯವನು ಎಂದು ಕಿರಿಚುತ್ತಾ ಬಂದನು. ಆಗ ಹುಸೇನ್, ನಿಮ್ಮ ಬಂದೂಕನ್ನು ಉಳಿಸಿಕೊಳ್ಳಿ, ಸಿಪಾಯಿ ನಿಮ್ಮ ಮೇಲೆ ಗುಂಡು ಹಾರಿಸುತ್ತಾನೆ ಎಂದು ಅದೇ ಸಮಯದಲ್ಲಿ ಮಂಗಲ ಪಾಂಡ್ಯ ಮತ್ತೆ ಗುಂಡನ್ನು ಹಾರಿಸಿದನು. ಹುಸೇನ್ ಪಾಂಡ್ಯರನ್ನು ನೆಲಕ್ಕೆ ತಂದರು. ತಕ್ಷಣ ಮಂಗಲ ಪಾಂಡ್ಯ ಹುಸೇನ್ರನ್ನು ನೆಲಕ್ಕೆ ಕೆಡವಿದರು. ಈ ಸಮಯದಲ್ಲಿ ಇತರ ಸೈನಿಕರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರು. ಆಗ ಶೇಖ್ ಫಲ್ವೋ ಇಂಗ್ಲಿಷ್ ಸೈನಿಕರನ್ನು ಎದುರಿಸುವಾಗ ಇತರ ಭಾರತೀಯ ಸೈನಿಕರಿಗೆ ಸಹಾಯವನ್ನು ಕೋರಿದರು. ಹುಸೇನ್ ಮೇಲೆ ಇತರೆ ಸೈನಿಕರು ಕಲ್ಲುಗಳನ್ನು ಎಸೆಯುತ್ತಿದ್ದರು. ಆಗ ಹುಸೇನ್ ಪಾಂಡ್ಯರನ್ನು ಎದುರಿಸಲು ಸಹಾಯ ಕೋರಿದಾಗ ಅವರು ಮಂಗಲ ಪಾಂಡ್ಯರನ್ನು ಬಿಡದಿದ್ದರೆ ಹುಸೇನನ್ನು ಶೂಟ್ ಮಾಡುವುದಾಗಿ ಹೇಳಿದ್ದರು. ಕ್ವಾರ್ಟರ್ ಗಾರ್ಡ್ ಸೈನಿಕರು ಶೇಖ್ ಫಲ್ವರ್ನನ್ನು ಪಾಂಡೆಯನ್ನು ಬಿಡಲು ಆದೇಶಿಸಿದ್ದರು.
ಸ್ವತಃ ಅವನೇ ಗಾಯಗೊಂಡಿದ್ದರಿಂದ ಅವನು ಹಿಂದೆ ಸರಿದನು. ಈ ಮಧ್ಯೆ ಘಟನೆಯ ವರದಿ ತಿಳಿದಾಗ ಕಮಾಂಡೋ ಅಧಿಕಾರಿ ಜನರಲ್ ಹರ್ಸ್ ಸ್ಥಳಕ್ಕೆ ಧಾವಿಸಿ ಅವರ ಇತರ ಸಿಬ್ಬಂದಿಗಳಿಗೆ ಪಿಸ್ತೂಲ್ ಹಿಡಿದು ಮಂಗಲ ಪಾಂಡ್ಯರನ್ನು ಬಂಧಿಸಲು ಆದೇಶಿಸಿದರು. ಪಾಂಡ್ಯ ತೀವ್ರವಾಗಿ ಗಾಯಗೊಂಡಿದ್ದರು. ಮಂಗಲ ಪಾಂಡ್ಯ ಚೇತರಿಸಿಕೊಂಡು 1 ವಾರದ ನಂತರ ವಿಚಾರಣೆಗೆ ಕರೆಯಲಾಯಿತು. ಸ್ವತಃ ರಕ್ಷಿಸಲು ಕೇಳಿದಾಗ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಯಾರು ಗಾಯಗೊಂಡರು ಅಂತ ಗೊತ್ತಿಲ್ಲ, ನಾನು ಹೇಳಲು ಏನೂ ಉಳಿದಿಲ್ಲ. ಕ್ವಾರ್ಟರ್ ಸಿಬ್ಬಂದಿ 3 ಸಿಖ್ ಸದಸ್ಯರ ಜೊತೆ ಮಂಗಲ ಪಾಂಡ್ಯನನ್ನು ನೇಣು ಶಿಕ್ಷೆಗೆ ಗುರಿ ಮಾಡಲಾಯಿತು. ಸ್ನೇಹಿತರೆ, ಮಂಗಲ ಪಾಂಡ್ಯ ಮರಣದಂಡನೆ ಏಪ್ರಿಲ್ 18ಕ್ಕೆ ನಿಗದಿಯಾಗಿತ್ತು. ಆದರೆ ಆ ದಿನಾಂಕದ ಮೊದಲು 10 ದಿನಗಳಲ್ಲೇ ಮಂಗಲ ಪಾಂಡ್ಯರನ್ನು ಕರೆದುಕೊಂಡು ಹೋದರು. ಜಮಾದಾರ್ ಈಶ್ವರಿ ಪ್ರಸಾದ್ ಏಪ್ರಿಲ್ 21ರಂದು ಭಾರತ ಮಾತೆಯ ಹೆಮ್ಮೆಯ ವೀರಸುಪುತ್ರ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರೂವಾರಿ, ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಂದಿಯನ್ನು ಹಾಡಿದ ಭಾರತ ಮಾತೆ ಹೆಮ್ಮೆಯ ಸುಪುತ್ರನನ್ನು ಏಪ್ರಿಲ್ 21ರಂದು ಭಾರತ ಮಾತೆಯ ಗರ್ಭದಲ್ಲಿ ಲೀನರಾದರು. ಇದು ಸ್ನೇಹಿತರೆ ಭಾರತದ ವೀರ ಸುಪುತ್ರ ಮಂಗಲ ಪಾಂಡ್ಯರ ಕುರಿತಾದಂತಹ ಸಂಕ್ಷಿಪ್ತವಾದ ಮಾಹಿತಿ. ಇಂತಹ ಭಾರತ ಮಾತೆಯ ಹೆಮ್ಮೆಯ ವೀರ ಸುಪುತ್ರರ ಕುರಿತಾಗಿ, ದೇಶಭಕ್ತಿಯ ಕುರಿತಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.